ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ನಾನಿವತ್ತು ಹೋಗ್ತಾ ಇದ್ದೀನಿ 5 ಮತ್ತು 6ನೇ ತಾರೀಕು ಬೆಂಗಳೂರಲ್ಲಿ ಇರಲಿಲ್ಲ, ಕಳೆದೋಗ್ಬಿಟ್ಟಿದ್ದೆ. ಎಲ್ಲಿ ಕಳೆದೋಗಿದ್ದೆ ಅಂದರೆ ಆಂಧ್ರ ಪ್ರದೇಶಕ್ಕೆ ಹೋಗಿದ್ದೆ. ಆಂಧ್ರಾಗೆ ಹೋಗ್ತೀನಿ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಬಟ್ ನಮ್ಮ ಫ್ರೆಂಡ್ ಅವ್ರ ರಿಲೇಷನ್ ಮದುವೆ ಇತ್ತು. ಸರಿ ಹೋಗಿ ಬರೋಣ ಬನ್ನಿ, ಹಂಗೆ ಸ್ವಲ್ಪ ಮೇಕಪ್ಪು ಮಾಡೋರೆ ಅಂತ ಹೇಳಿದ್ರು. ಸರಿ ನಾನು ಯೋಚನೆ ಮಾಡಿದೆ, ಯಾಕೆಂದರೆ ಇಲ್ಲಿ ಕೆಲಸ ಬೇರೆ ಜಾಸ್ತಿ ಇತ್ತು. 2 ದಿವಸ ನನ್ನ ಶಾಪ್ ಕ್ಲೋಸ್ ಮಾಡೋದು ಕಷ್ಟ ಆಗುತ್ತೆ. ಆದರೂ ಯೋಚನೆ ಮಾಡಿ ಹೊರಟೆ. ಇನ್ನು ಹೋಗಿದ ತಕ್ಷಣ ಅಲ್ಲಿ ಬಳೆಶಾಸ್ತ್ರ ಶುರು ಮಾಡಿದರು. ಆಂಧ್ರದಲ್ಲಿ ಮದನಪಲ್ಲಿ, ಅಲ್ಲಿಗೆ ಹೋಗಿದ್ವಿ. ಬಳೆಶಾಸ್ತ್ರ ಇನ್ನು ಹಾಕಿಸ್ಕೊಂಬಿಡಿ, ಇಲ್ಲಾಂದರೆ ಮತ್ತೆ ಹೋಗ್ಬಿಡ್ತಾರೆ ಅವರು ಬಳೆಯವರು ಅಂತ ಹೇಳಿದ್ರು. ನಮಗೆ ವೆಯ್ಟ್ ಮಾಡ್ತಾ ಇರೋ ಥರ ಇತ್ತು. ಸರಿ ಅಂತ ಹೋಗಿದ ತಕ್ಷಣ ನಾವು 4 ಜನ ಬಳೆನ ಹಾಕಿಸ್ಕೊಂಡ್ವಿ. 4 ಜನ ಅಂದರೆ ನಾನು, ನನ್ನ ಮಗಳು ಮತ್ತು ನಮ್ಮ ಫ್ರೆಂಡ್ ಅವ್ರ ಮಗಳು. ಬಳೆ ಅಂತೂ ತುಂಬ ಚೆನ್ನಾಗಿತ್ತು, ಗಟ್ಟಿ ಬಳೆ ಇತ್ತು. ಸರಿ ಅಂತೇಳಿ ನಾವು ಸ್ಯಾರಿಗಳು ನೈಟ್ಗೆ ರಿಸೆಪ್ಷನ್ಗೆ ಏನೇನು ತೊಗೊಂಡೋಗಿದ್ವಿ ಅದ್ರ ಮ್ಯಾಚಿಂಗೇ ಇರಲಿ ಅಂತೇಳ್ಬಿಟ್ಟು 2 ಕೈಗೂ ಒಂದೊಂದು ಡಜನ್ ಹಾಕಿಸ್ಕೊಂಡ್ವಿ. ಮ್ಯಾಚಿಂಗು ತೊಗೊಂಡೋಗಿದ್ದೋ, ಬಟ್ ಅಲ್ಲಿ ಬಳೆ ತೊಡುವಾಗ ಇನ್ನೆಂಗೆ ಬೇಡ ಅಂತೇಳೋದು ಅಂತೇಳ್ಬಿಟ್ಟು ಅಲ್ಲೂ ಮ್ಯಾಚಿಂಗೇ ಒಂದೊಂದು ಡಜನ್ ಹಾಕಿಸ್ಕೊಂಡ್ವಿ. ಬಳೆ ಅಂತೂ ತುಂಬಾ ಚೆನ್ನಾಗಿತ್ತು. ನಾನಂತೂ ಹೋಗ್ತೀನಿ ಅಂದ್ಕೊಂಡಿರಲಿಲ್ಲ ಆಂಧ್ರಾಗೆ, ಬಟ್ ಚಾನ್ಸ್ ಇವಾಗ ಸಿಕ್ಕೈತೆ. ಇನ್ನು ಯಾವಾಗ ಸಿಗುತ್ತೋ ಏನೋ, ಸಿಕ್ತಾಗ ಹೋಗಿ ಬಂದುಬಿಡೋಣ, ನೋಡ್ಕೊಂಡು ಬರೋಣ ಆಂಧ್ರನೂ ಅಂತೇಳಿ ಹೋಗಿದ್ವಿ. ಇನ್ನು ಅಲ್ಲಿ ಚಪ್ರದ ಕೆಳಗಡೆ ರಂಗೋಲೆ ಬಿಡ್ತಾಯಿದ್ರು. ನಮ್ಮ ಫ್ರೆಂಡವರು ಒಂದು ಬಿಟ್ಟರು ಸೆಂಟ್ರಲ್ ದೊಡ್ಡದು. ಸರಿ ನಾನು ಸೈಡಲ್ಲಿ ಒಂದು ಚಿಕ್ಕದು ಬಿಡ್ತೀನಿ ಅಂತೇಳಿ ಬಿಟ್ಟಿದ್ದಾದಮೇಲೆ ಅಲ್ಲಿ ಅಕ್ಕಪಕ್ಕದ ಮನೆಯವರೆಲ್ಲ ಈ ರಂಗೋಲಿಗೆ ಕಲರೆಲ್ಲ ತುಂಬಿಸಿದ್ರು. ಚೆನ್ನಾಗಿತ್ತು ಅದು. ಫೋಟೋಸ್ ವೀಡಿಯೋಸ್ದು ತಗೊಳ್ಳಿಲ್ಲ. ಇನ್ನು ಅಲ್ಲೇ ಪಕ್ಕದಲ್ಲಿ ಒಂದು ಟೆಂಪಲ್ ಇತ್ತು, ಅವ್ರ ಮನೆ ಪಕ್ಕನೇ. ಅಲ್ಲಿ ಸ್ವಲ್ಪ ಫೋಟೋ ಎಲ್ಲ ತೆಗೆಸ್ಕೊಂಡೆ ನನ್ನ ಮಗಳಿಗೆ ಹೇಳಿ. ಚೆನ್ನಾಗಿತ್ತು, ಒಂದು ಹಳ್ಳಿ ಚೆನ್ನಾಗಿತ್ತು. ಮತ್ತು ಬಿಸಿಲು ಜಾಸ್ತಿ ಇದೆ. ಬಿಸಿಲು ಬೆಂಗಳೂರಲ್ಲೂ ಇದೆ ಅಂತ ತೊಂದರೆ ಇಲ್ಲ, ಅಲ್ಲಿ ಅಂಥ ಬಿಸಿಲು ಅಂತೇನಿಲ್ಲ, 2 ಸೇಮೇ ಇದೆ. ಇನ್ನು ಅವ್ರ ಮನೆಯಿಂದ ಮದನಪಲ್ಲಿ ಸಿಟಿಗೆ ಹೊರಟಿದ್ದೀವಿ, ಚೌಟ್ರಿ ಹತ್ರ. ಅಲ್ಲಂತೂ ಬೆಟ್ಟ ಗುಡ್ಡಗಳೇ ಜಾಸ್ತಿ ಇದೆ ನೋಡಿ. ಇದೆಲ್ಲ ಆಂಧ್ರ ಪ್ರದೇಶ. ಒಂಥರ ಖುಷಿಯಾಗುತ್ತೆ. ಯಾವಾಗಲೂ ನಾವು ಇಲ್ಲಿ ನಮ್ಮ ಕರ್ನಾಟಕದಲ್ಲೇ ಜಾಸ್ತಿ ನಾನಂತೂ ಹೊರಗಡೆ ಹೋಗೋದೇ ಕಡಿಮೆ. ಹಂಗಾಗಿ ಈ ಥರ ಏನಾದರೂ ಆಪರ್ಚುನಿಟಿ ಸಿಕ್ಕಿದಾಗ ಮಿಸ್ ಮಾಡ್ಕೋಬಾರ್ದು ಅಂತ ಯೋಚನೆ ಮಾಡಿ ಹೊರಟೆ. ಬಿಸ್ನೆಸ್ ಪರ್ಪಸ್ಸು ಆಗುತ್ತೆ, ಮೇಕಪ್ ಮಾಡೋದ್ರಿಂದ ಅಮೌಂಟು ಬರುತ್ತೆ. ಇನ್ನು ಫ್ರೆಂಡ್ಶಿಪ್ಪಲ್ಲಿ ಪಾಪ ಇವರು ಒಳ್ಳೆ ಗುಡ್ ಫ್ರೆಂಡ್ ಮಾತ್ರ ಹೇಳ್ಬೇಕಂದ್ರೆ. ಸ್ವಲ್ಪನೂ ಜಂಬಾಗಲಿ ದುರಂಕಾರ ಆಗಲಿ ಆ ಥರದ್ದೆಲ್ಲ ಏನೂ ಇಲ್ಲ. ತುಂಬ ಫ್ರೆಂಡ್ಲಿ, ಎಲ್ಲ ನಮ್ಮವರೇ ಅಂತ ತಿಳ್ಕೊತಾರೆ. ಹಂಗಾಗಿ ನಾನು ಅವ್ರ ಜೊತೆಲಿ ಹೋಗಿದ್ದಷ್ಟೇ. ಚೆನ್ನಾಗಿತ್ತು 2 ದಿವಸ. ನಾವೇನು ವರ್ಕ್ ಮೇಲೆ ಹೋಗಿದ್ದೀನಿ ಅಂತ ನನಗೆ ಅನ್ನಿಸ್ಲೇ ಇಲ್ಲ. ನಮ್ಮದೇ ರಿಲೇಷನ್ ಮದುವೆಗೆ ಹೋಗಿದ್ದೀನಿ ಅಂತ ಫೀಲ್ ಇತ್ತು. ಚೆನ್ನಾಗಿತ್ತು ನೋಡಿ. ಆಂಧ್ರದಲ್ಲಿ ಬಸ್ಸೆಲ್ಲ ಹಿಂಗಿರುತ್ತೆ. ನೀವೆಲ್ಲ ಆಲ್ಮೋಸ್ಟ್ ಸುಮಾರು ಜನ ನೋಡಿರ್ತೀರ, ನೋಡದೇ ಇರೋರು ನೋಡಿ ಅಷ್ಟೇ. ಇನ್ನು ಚೌಟ್ರಿ ಬಂತು. ಚೌಟ್ರಿ ಹತ್ರ ಇಳ್ಕೊಂಡ್ವಿ. ಇನ್ನು ಮೇಲ್ಗಡೆ ಹೋದರೆ ಅದು 3-4 ಫ್ಲೋರ್ ಏನೋ ಇತ್ತು ಅನಿಸುತ್ತೆ ಚೌಟ್ರಿ. ಈ ರೂಮ್ಸ್ ಎಲ್ಲ 3ನೇ ಫ್ಲೋರಲ್ಲಿ ಇತ್ತು ನೋಡಿ. ಮೇಲಿಂದ ಈ ಥರ ಕಾಣುತ್ತೆ. ಚೆನ್ನಾಗಿತ್ತು. ರೂಮ್ಸು ಅಷ್ಟೇ ಕ್ಲೀನಾಗಿ, ನೀಟ್ ಆ್ಯಂಡ್ ಕ್ಲೀನಾಗಿ ಚೆನ್ನಾಗಿತ್ತು. ಇನ್ನು ಇದು ನಮಗೆ ಕೊಟ್ಟಿದ್ದಂಥ ರೂಮು. ಫಸ್ಟು ನಾವು ಲಗೇಜೆಲ್ಲ ಎತ್ಕೊಂಡು ಹೋಗಿ ರೂಮಲ್ಲಿ ಇಟ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು. ಸ್ಪೆಷಾಲಿಟೀಸ್ ಎಲ್ಲ ಏನು ತೊಂದರೆ ಇರಲಿಲ್ಲ. ಇನ್ನು ಮೇಲಿಂದ ನನಗೆ ಖುಷಿ, ಆಂಧ್ರಾಗೆ ಹೋಗಿದ್ದೀವಿ, ಎಲ್ಲ ತೋರಿಸ್ಬೇಕು, ವೀಡಿಯೋಸ್ ಮಾಡಬೇಕು ಅಂತ. ಇನ್ನು ನೈಟು ನೋಡಿ ಈ ಥರ ರೆಡಿ ಮಾಡಿದೆ ನಮ್ಮ ಫ್ರೆಂಡಿಗೆ. ಈ ಸ್ಯಾರಿ ಅವ್ರದ್ದೇ, ಅಂದರೆ ಇದಕ್ಕೆ ಬ್ಲೌಸೆಲ್ಲ ಇದಕ್ಕೆ ನಾನು ಸ್ಟಿಚ್ ಮಾಡಿರಲಿಲ್ಲ. ಇನ್ನೊಂದು ಮಾರ್ನಿಂಗ್ ಹಾಕ್ಕೊತಾರೆ, ಅದಕ್ಕೆ ನಾನು ಸ್ಟಿಚ್ಚು, ಕುಚ್ಚು ಮತ್ತು ಎಂಬ್ರಾಯ್ಡ್ರಿ ಮೊನ್ನೆ ಒಂದು ಎಂಬ್ರಾಯ್ಡ್ರಿ ತೋರಿಸ್ದೆ ಅಲ್ವಾ, ಗ್ರೀನ್ ಕಲರ್ ಬ್ಲೌಸು, ಅದಕ್ಕೆ ಅದು ಮಾರ್ನಿಂಗ್ ಹಾಕ್ಕೊತಾರೆ. ಇದು ನೈಟ್ದು. ಮೇಕಪ್ ಎಲ್ಲ ನೋಡಿ ಹೆಂಗೆ ಬಂತು ಅಂತ, ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹೆಂಗನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನೋಡಿ ಇದು ನೈಟ್ ರಿಸೆಪ್ಷನ್ಗೆ ಈ ಥರ ರೆಡಿಯಾಗಿದ್ದಾರೆ. ನಾನು ಹಂಗೆ ಸ್ವಲ್ಪ ಫೋಟೋಶೂಟ್ ಮಾಡಿಕೊಂಡೆ ಅವ್ರದ್ದು. ಇನ್ನೂ ನೈಟ್ ರಿಸೆಪ್ಷನ್ ನಡೀತಾ ಇದೆ. ಅವ್ರ ರಿಲೇಟಿವ್ಸು, ನಮ್ಮ ಫ್ರೆಂಡ್ ಅವರು ಮತ್ತು ಅವ್ರ ಫ್ಯಾಮಿಲಿದು. ಇದು ನಾನು ಕೆಳಗೆ ನೋಡ್ತಾ ಇದ್ನಲ್ವ, ಹಂಗೆ ಒಂದು ವೀಡಿಯೋ ಮಾಡಿಕೊಂಡೆ. ಇನ್ನು ನನ್ನ ಮಗಳು ನೈಟ್ ಈ ಥರ ರೆಡಿಯಾಗಿದ್ಲು. ನಾನು ಸಿಂಪಲ್ಲಾಗಿ ಈ ಥರ ನಾನು ರೆಡಿಯಾಗಿದ್ದೆ. ಇದು ನಮ್ಮ ಫ್ರೆಂಡ್ ಮಗಳು ನೈಟ್ ಅವರು ಈ ಥರ ರೆಡಿಯಾಗಿದ್ದರು. ಈ ಮಕ್ಕಳಂತೂ ಮೇಕಪ್ ಮಾಡಿಸ್ಕೊಳ್ಳಿಲ್ಲ, ಅವ್ರುಗಳಿಗೆ ಇಷ್ಟ ಆಗಿಲ್ಲ ಮೇಕಪ್ಪು. ಇನ್ನು ನಾನು ನನ್ನ ಫ್ರೆಂಡು ಒಂದೊಂದು ಹಂಗೆ ಇರಲಿ ಅಂತ ಸೆಲ್ಫಿ ತಕ್ಕೊಂಡ್ವಿ. ತುಂಬ ಫ್ರೆಂಡ್ಲಿ. ನನಗಂತೂ ನಾನಲ್ಲಿ ಮೇಕಪ್ಗೆ ಹೋಗಿದ್ದೀನಿ ಅಂತ ಅಂದ್ಕೊಂಡೇ ಇಲ್ಲ ಇದುವರೆಗೂ.
ಚೆನ್ನಾಗಿತ್ತು, ಇಷ್ಟ ಆಯಿತು. ಇನ್ನು ಇದು ನನ್ನ ಮಗಳದ್ದು ಮಾರ್ನಿಂಗ್ ಡ್ರೆಸ್ಸು, ಹೊಸ ಡ್ರೆಸ್ಸು ತೊಗೊಂಡಿದ್ಲು, ಅದನ್ನು ಹಾಕ್ಕೊಂಡಿದ್ದಾಳೆ. ಇನ್ನು ಇದೇ ಯಾಕೆ ನಾನು ವೀಡಿಯೋ ಮಾಡ್ಕೊಂಡೆ ಅಂತ ಹೇಳಿದ್ರೆ, ನಮ್ಮ ಕಡೆ ಏನು ಮಾಡ್ತೀವಿ, ಒಂದು ಬೌಲಲ್ಲಿ ಹಾಲು ಇಟ್ಬಿಟ್ಟು ಹಾಲು ಉಯ್ತೀವಿ. ಇವ್ರ ಕಡೆ ಹಾಲು ಉಯ್ಯಲ್ಲ, ಈ ಥರ ಜಸ್ಟ್ ಮಡ್ಲಕ್ಕಿ ಬಂದವರೆಲ್ಲ ಹಿಂಗೆ ಮಡ್ಲಕ್ಕಿನ ಹಾಕ್ತಾರೆ. ತಾಲಿ ಕಟ್ಟಿದಾದ್ಮೇಲೆ ಧಾರೆ ಅಂತ ಮಾಡ್ತೀವಲ್ಲ, ನಮ್ಮ ಕಡೆ ಹಾಲನ್ನ ಉಯ್ತೀವಿ ಚೊಂಬಲ್ಲಿ ತೆಂಗಿನಕಾಯಿ ಮೇಲೆ. ಇಲ್ಲಿ ಈ ಥರ ಜಸ್ಟ್ ಹಿಂಗೆ ಕೂರಿಸ್ಬಿಟ್ಟು ಮಡ್ಲಕ್ಕಿ ಹಾಕ್ತಾರೆ. ಪ್ರತಿಯೊಬ್ಬರು ಮಡ್ಲಕ್ಕಿ ಹಾಕ್ಬಿಟ್ಟು ಹಂಗೇನೋ ಎಲೆ ಇಸ್ಕೊಳ್ಳೋದು ಕೊಡೋದು ಆ ಥರ ಮಾಡ್ತಾರೆ. ಅಲ್ಲಿದು ಅದೊಂದು ಪದ್ಧತಿ ಬೇರೆಯೇ ಅನ್ನಿಸ್ತು ನನಗೆ. ಅವ್ರವ್ರ ಪದ್ಧತಿ ಅವ್ರದ್ದು. ನಮ್ಮ ಕಡೆ ಮಾತ್ರ ಹಾಲು ಹಾಕೋದು. ಇನ್ನು ಮದುವೆ ಮುಗೀತು, ಸರಿ ಹೊರಡೋಣ ಬೆಂಗಳೂರಿಗೆ, ಸಾಕು 2 ಡೇಸ್ ಆಯಿತು, ಅಲ್ಲೆಲ್ಲ ಕಸ್ಟಮರ್ಸ್ ಕಾಯ್ತಾ ಇರ್ತಾರೆ ಅಂಥೇಳಿ. ಕಾಲಂತೂ ಬರ್ತಾನೆ ಇತ್ತು ನನಗೆ ಕಸ್ಟಮರ್ಸ್ದು. ಬರ್ತೀನಿ ಅಂತ ಹೇಳ್ತಾ ಇದ್ದೆ. ಇನ್ನು ಅಲ್ಲಿಂದ ಹೊರಟು ಬಂದ್ವಿ. ಚೆನ್ನಾಗಿ ಅನ್ನಿಸ್ತು. ಅಂದ್ರೆ ನೋಡಿದೆ ಅನ್ನೋದೊಂದು ಖುಷಿ ಇದೆ. ಇನ್ನು ತಮಿಳ್ನಾಡು ಅಂದರೆ ಊಟಿ ನೋಡಿದ್ದೀನಿ ನಾನಂತೂ. ಊಟಿಲಿ ನಮ್ಮ ರಿಲೇಷನ್ ತುಂಬ ಇದ್ದಾರೆ. ಸ್ವಂತ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ, ನಮ್ಮ ಅಣ್ಣಂದಿರು, ಅದಕ್ಕೆ ಎಲ್ಲರೂ ಊಟಿಲೇ ಜಾಸ್ತಿ ನಮಗೆ ನೆಂಟರುಗಳಿರೋದು, ರಿಲೇಷನ್ಸ್. ಹಂಗಾಗಿ ಊಟಿ ನೋಡಿದ್ದೀನಿ, ಸುಮಾರು 4-5 ಸಲ ಹೋಗಿದ್ದೀನಿ. ಬಟ್ ಆಂಧ್ರ ನೋಡಿರಲಿಲ್ಲ. ಈಗ ಆಂಧ್ರನೂ ನೋಡ್ದಂಗಾಯಿತು. ಹಂಗೆ ಮುಂದೆ ಏನು ಚಾನ್ಸ್ ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ, ಸಿಕ್ತಾಗ ನೋಡೋಣ ಅಂಥೇಳಿ ಈ ಸಲ ದೊಡ್ಡ ಮನ್ಸು ಮಾಡಿ ಹೋಗ್ಬಿಟ್ಟು ಬಂದ್ವಿ. ಮಗಳಿಗೂ 2 ಡೇಸ್ ಸ್ಕೂಲ್ ಲೀವ್ ಆಯಿತು, ನನಗೂ 2 ಡೇಸ್ ಶಾಪ್ ಲೀವ್ ಆಯಿತು. ತೊಂದರೆ ಇಲ್ಲ, ಇದೊಂದು ಖುಷಿ ಚೆನ್ನಾಗಿತ್ತು. ಯಾಕೆಂದರೆ ನಮ್ಗೆ ಕರ್ಕೊಂಡೋಗಿದ್ದವರು ಫ್ರೆಂಡ್ ಅಲ್ವಾ, ಫ್ರೆಂಡ್ಲಿಯಾಗಿ ತುಂಬ ಚೆನ್ನಾಗಿತ್ತು, ಖುಷಿ ಆಯಿತು. ಇನ್ನು ಅಲ್ಲಂತೂ ಬೆಟ್ಟ ಗುಡ್ಡ ಇದೆಲ್ಲ ತುಂಬಾ ಜಾಸ್ತಿ, ಮರಗಳು. ಇನ್ನು ನಮಗಂತೂ ಇಷ್ಟ ಆಯಿತು ಆಂಧ್ರ ಪ್ರದೇಶ. ಸರಿ ಮುಗೀತು ಅಂಥೇಳಿ ಹೊರಟು ಬರ್ತಾಯಿದ್ದೀವಿ. ಇನ್ನು ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂಥೇಳಿ. ಇನ್ನು ಇವತ್ತು ಫ್ರೈಡೇ ನಾನು ವಿಡಿಯೋ ಎಡಿಟ್ ಮಾಡಿ ಹಾಕ್ತಾ ಇರೋದು. ಶಾಪಲ್ಲಂತೂ ಇದ್ದೀನಿ, ಇವತ್ತು ರಜೆ ಇಲ್ಲ. ಇವತ್ತು ಬರ್ಬೋದು ನೀವು ಏನಾದರೂ ಬಟ್ಟೆ ಕೊಡೋದಿತ್ತು ಅಂತ ಹೇಳಿದ್ರೆ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನೋಡಿ ನಿಮಗೆ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.